ಕೋಲಾರ ಕಾಂಗ್ರೆಸ್ನಲ್ಲಿ ಮುಗಿಯದ ಕಚ್ಚಾಟ. ಮಾಲೂರು ಹಾಗೂ ಬಂಗಾರಪೇಟೆ ಶಾಸಕರ ಕಿತ್ತಾಟ ನಡೆದಿದೆ. ಕಾಂಗ್ರೆಸ್ ಶಾಸಕರ ಸಂಧಾನ ಮಾಡದಂತ ಭೈರತಿ ಸುಸ್ತಾಗಿದ್ದಾರೆ. ಕೋಲಾರ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಮುಗಿತಾ ಇಲ್ಲ. ಮಾಲೂರು ಹಾಗೂ ಬಂಗಾರಪೇಟೆ ಶಾಸಕರ ನಡುವಿನ ಕಿತ್ತಾಟ. ಕಾಂಗ್ರೆಸ್ ಶಾಸಕರ ಸಂಧಾನ ಮಾಡದಂತ ಭೈರತಿ ಸುಸ್ತಾಗಿದ್ದಾರೆ. ಬಂಗಾರಪೇಟೆ ಶಾಸಕ ವರ್ಸಸ್ ಮಾಲೂರು ಶಾಸಕರ ಯುದ್ಧ. ನಾರಾಯಣಸ್ವಾಮಿ ವರ್ಸಸ್ ನಂಜೇಗೌಡ ನೇರ ಸಮರ ಕೇಳ್ತಿದ್ದಾರೆ. ನಂಜೇಗೌಡ ವಿರುದ್ಧ ಕೋಮಲ್ ಸೇರಿ ಹಲವು ಆರೋಪ ಇದೆ. ಭೈರತಿ ಮಾತಿಗೆ ಸೊಪ್ಪು ಹಾಕ್ತಿಲ್ಲ ಶಾಸಕ ನಾರಾಯಣಸ್ವಾಮಿ. ರಾಜಕೀಯವಾಗಿ ಸಂಧಾನ ಮಾಡಿದ್ರು ನಾನು ಸುಮ್ಮನಿರಲ್ಲ. ನಮ್ಮ ಮನೆ ಮಗ ಕಳ್ಳತನ ಮಾಡಿದ್ರೆ ಮುಚ್ಚಿಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರೈತರ ಹಣ ಹೊಡೆದಿರೋ ಬಗ್ಗೆ ತನಿಖೆ ಆಗಬೇಕು. ಯಾರೇ ತಪ್ಪು ಮಾಡಿದ್ರು ನಾನು ಬಿಡೋದಿಲ್ಲ. ಶಾಸಕ ನಂಜೇಗೌಡ ವಿರುದ್ಧ ನಾರಾಯಣಸ್ವಾಮಿ ಗುಡುಗಿದ್ದಾರೆ. ಪಕ್ಕದಲ್ಲಿದ್ದಾರೆ ಸರ್. ಒಬ್ರು ಹಗರಣ ಅಂತಾರೆ, ಒಬ್ರು ಹಗರಣ ಇಲ್ಲ ಅಂತ ಕೇಳ್ರಿ ಒಂದು ನಿಮಿಷ. ನೀವು ಕೇಳಿದ್ರೆ ನಾನು ಹೇಳಕ್ ಬೇಕು. ಹೇಳಿ ಸ್ವಲ್ಪ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ನಂಜೇಗೌಡರು ನಾರಾಯಣಸ್ವಾಮಿ ಜೊತೆ ಇರ್ತದೆ. ಸರಿ ಮಾಡ್ಕೊತಾರೆ. ಇಟ್ಸ್ ಅ ಫ್ಯಾಮಿಲಿ. ನಿಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲೇ ತಂದೆ ಮಕ್ಕಳೇ ಜಗಳ ಆಡ್ತಾರೆ, ಅಂಟಂಗಳೇ ಜಗಳ ಆಡ್ತಾರೆ. ಅದರಲ್ಲಿ ನಾವು ಸರಿ ಮಾಡ್ಕೊತೀವಿ. ಅದರಲ್ಲಿ ಏನಿದೆ, ಅದರಲ್ಲಿ ಏನು ತಪ್ಪು ಹಗರಣ ಇದ್ರೆ ಏನು ಅಂತ ಇವರು ಹೇಳ್ತಾರೆ. ಒಳಗಡೆ ಕುತ್ಕೊಂಡು ನಾವು ಒಂದು 4 ಗೋಡೆ ಸೆಂಟ್ರಲ್ಲಿ ಮಾತಾಡಿ ಕ್ಲಿಯರ್ ಮಾಡ್ತೀವಿ. ಕ್ಲಿಯರ್ ನಡೀತಾ ಇಲ್ಲ. ನಾನು ಮಾತಾಡಲ್ಲ. ನಾನು ದಾಖಲೆ ಯಾರು ಕೊಡಬೇಕು ಅವ್ರು ಕೊಡ್ತೀನಿ. ಎನ್ಕ್ವೈರಿ ಏನಾಗಬೇಕು ಹಾಕ್ತಾರೆ. ಕೋಮಲ್ಲ ಸರ್ ಸರಿ ಹೋಗ್ತಾರೆ ಅವರಿಬ್ರು ಅಂತ ಹೇಳ್ತಾರೆ ಸರ್ ಅವರು. ಸರ್ ಈಗ ಪಕ್ಷಾತೀತ ಪಕ್ಷ ರಾಜಕೀಯ ಬಂದಾಗ ಪಕ್ಷ ಬಂದಾಗ ಒಂದೇ ಪಕ್ಷ ಇರ್ಬೋದು. ತಪ್ಪು ಯಾರು ಮಾಡಿದ್ರು ತಪ್ಪೇ. ನಮ್ಮ ಮನೆ ಮಗ ಕಳ್ತನ ಮಾಡಿದ್ರೆ ಅಂತೀವಿ, ಮುಚ್ಚಿಕೊಡ್ತೀವಿ ನಾವು. ಸಂಧಾನ ಏನು ಮಾಡ್ತಿದ್ದಾರೆ ಇಬ್ಬರು ಸಂಧಾನ ನೋಡಿ, ಸಂಧಾನ ರಾಜಕೀಯವಾಗಿ ಸಂಧಾನ ಮಾಡೋದು ಮಾಡ್ಬೋದು. ಆದರೆ ನಾನು ಆ ಬಡ ಹೆಣ್ಣು ಮಕ್ಕಳಿಗೆ, ಆ ಹೆಣ್ಣು ಮಕ್ಕಳು ರೈತರು ಹಾಲು ಕರೆದು ಆ ಕಣ್ಣೀರು ಸುರಿಸಿ ಬೆಳಗ್ಗೆ ಎದ್ದು ಹೆಣ್ಮಗಳು 4 ಗಂಟೆಗೆ ಎದ್ದು ಸಗಣಿ ಬಾಸ ಹಾಕಿ ಕಸ ಬಾಸ ಹಾಕಿ ಹುಲ್ಕೊಯ್ಕೊಂಡ್ಬಂದು ಹೈಕಮಾಂಡ್ ವಾರ್ನ್, ರೇಣುಕಾಚಾರ್ಯ ಸೈಲೆಂಟ್. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಮಾವೇಶ ರದ್ದಾಗಿದೆ. ಹೊಸಪೇಟೆಯಲ್ಲಿ ನಡೀಬೇಕಾಗಿದ್ದಂತಹ ಸಮಾವೇಶ ರದ್ದಾಗಿದೆ. ಹೈಕಮಾಂಡ್ ವಾರ್ನ್ ಕೊಟ್ಟ ಬೆನ್ನಲ್ಲೇ ರೇಣುಕಾಚಾರ್ಯ ಸೈಲೆಂಟ್ ಆಗಿದ್ದಾರೆ. ಸಮಾವೇಶಕ್ಕಾಗಿ ಭರ್ಜರಿ ಪ್ಲಾನ್ ಆಗಿತ್ತು. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಮಾವೇಶ ರದ್ದಾಗಿದೆ. ಹೊಸಪೇಟೆಯಲ್ಲಿ ನಡೀಬೇಕಿದ್ದ ಸಮಾವೇಶ, ಇವತ್ತು ನಡೀಬೇಕಿದ್ದ ವೀರಶೈವ ಲಿಂಗಾಯತ ಸಭೆ ರದ್ದಾಗಿದೆ. ಯತ್ನಾಳ್ಗೆ ಕೌಂಟರ್ ಕೊಡೋದಕ್ಕೆ ಸಭೆಯನ್ನ ಆಯೋಜಿಸಿತ್ತು. ವಿಜೇಂದ್ರ ಬೆಂಬಲಕ್ಕೆ ನಿಲ್ಲೋದಕ್ಕೆ ಆಯೋಜಿಸಿದ್ದ ಸಭೆ ಇದು. ಕಳೆದ ವಾರ ಬಳ್ಳಾರಿ, ವಿಜಯನಗರ, ಕೊಪ್ಪಳದಲ್ಲಿ ಮೀಟಿಂಗ್ ಆಗಿತ್ತು. ಇವತ್ತು ವೀರಶೈವ ಲಿಂಗಾಯತ ಸಭೆ ನಡೆಯೋದಿತ್ತು. ಆ ಸಭೆ ರದ್ದಾಗಿದೆ. ಯತ್ನಾಳ್ಗೆ ಕೌಂಟರ್ ಕೊಡೋದಕ್ಕೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ರು ರೇಣುಕಾಚಾರ್ಯ. ಜೊತೆಗೆ ಸಮಾವೇಶ ಮಾಡೋದಕ್ಕೂ ಕೂಡ ಭರ್ಜರಿ ಪ್ಲಾನ್ ಆಗಿತ್ತು. ಈ ಕಡೆ ಯತ್ನಾಳ್ ಕೂಡ ಹೇಳಿದ್ರು, ಅವರು ಒಂದು ಸಭೆ ಮಾಡಿದ್ರೆ ನಾವು 2 ಸಭೆ ಮಾಡ್ತೀವಿ. ಅವರು ಒಂದು ಸಮಾವೇಶ ಮಾಡಿದ್ರೆ ಸಮಾವೇಶ ನಡೆದ 10 ದಿನದ ಒಳಗಡೆ ನಾವು ಸಮಾವೇಶ ಮಾಡ್ತೀವಿ ಅಂತ. ಈಗ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.